ಕಾಂಗ್ರೆಸ್ ಅಧಿವೇಶನದ 100 ವರ್ಷಗಳು ತುಂಬಿದವೆ. 1924 ಇಸ್ವಿಯಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಈಗ ಅದರ 100 ವರ್ಷಗಳಾಗಿದ್ದಾವೆ. ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 26 ಮತ್ತು 27 26ನೇ ತಾರೀಕು 3 ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಮತ್ತೆ 27 ಬೆಳಿಗ್ಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಇದೆ. ಅದು ಗೌರ್ಮೆಂಟ್ ಸುವರ್ಣಸೌಧದ ಪಕ್ಕದಲ್ಲಿ ಅವರ ಪ್ರತಿಮೆ ಅನಾವರಣ ಆಗಿದೆ. ಆಮೇಲೆ ಅದಾದಮೇಲೆ ಪಬ್ಲಿಕ್ ಮೀಟಿಂಗ್. ಇದು ಅಧಿವೇಶನ, ವರ್ಕಿಂಗ್ ಕಮಿಟಿ ಮೀಟಿಂಗ್. ಇಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ. ವರ್ಷ ಪೂರ್ತಿ ಗಾಂಧೀಜಿಯವರ ವಿಚಾರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದನ್ನು ಎಲ್ಲ ರಾಜ್ಯದ ತುಂಬೆಲ್ಲ ಆಚರಣೆ ಮಾಡ್ತೀವಿ. ಸಾಕು, ನೀವು ಕೇಳಿದ್ದು ಈಗ ಅವರು ಮೊನ್ನೆ ಗೊತ್ತಿಲ್ಲ ನನಗೆ. ಮೊಟ್ಟೆ ಎಸೆದಿದ್ದಾರೆ ಅಂತ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ. ಇಬ್ಬರು ಮೊಟ್ಟೆ ಎಸೆದಿದ್ದಾರೆ ಅಂತ ಇರ್ತಕ್ಕಂಥ ಮಾಹಿತಿ. ಅವ್ರು ಯಾವ ಪಾರ್ಟಿಗೆ ಸೇರಿದ್ದಾರೆ ಗೊತ್ತಿಲ್ಲ. ಪಾರ್ಟಿಗೆ ಸೇರಿದಾರ, ಪಾರ್ಟಿ ಅಲ್ಲದೆ ಇರೋರ ಅಂತ ಪೊಲೀಸ್ನವ್ರು ತನಿಖೆ ಮಾಡ್ತಾರೆ. ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ನಕಲಿ ಗಾಂಧಿಗಳು ಸೇರ್ಕೊಂಡು ಅವರು ಗಾಂಧೀಜಿಯವರೇ ಗೊತ್ತಿಲ್ಲ. ಕಾಂಗ್ರೆಸ್ ಅಧಿವೇಶನದ 100 ವರ್ಷಗಳು ತುಂಬಿದವೆ. 1924 ಇಸ್ವಿಯಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಈಗ ಅದರ 100 ವರ್ಷಗಳಾಗಿದ್ದಾವೆ. ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 26 ಮತ್ತು 27 26ನೇ ತಾರೀಕು 3 ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಮತ್ತೆ 27 ಬೆಳಿಗ್ಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಇದೆ. ಅದು ಗೌರ್ಮೆಂಟ್ ಸುವರ್ಣಸೌಧದ ಪಕ್ಕದಲ್ಲಿ ಅವರ ಪ್ರತಿಮೆ ಅನಾವರಣ ಆಗಿದೆ. ಆಮೇಲೆ ಅದಾದಮೇಲೆ ಪಬ್ಲಿಕ್ ಮೀಟಿಂಗ್. ಇದು ಅಧಿವೇಶನ, ವರ್ಕಿಂಗ್ ಕಮಿಟಿ ಮೀಟಿಂಗ್. ಇಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ. ವರ್ಷ ಪೂರ್ತಿ ಗಾಂಧೀಜಿಯವರ ವಿಚಾರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದನ್ನು ಎಲ್ಲ ರಾಜ್ಯದ ತುಂಬೆಲ್ಲ ಆಚರಣೆ ಮಾಡ್ತೀವಿ. ಸಾಕು, ನೀವು ಕೇಳಿದ್ದು ಈಗ ಅವರು ಮೊನ್ನೆ ಗೊತ್ತಿಲ್ಲ ನನಗೆ. ಮೊಟ್ಟೆ ಎಸೆದಿದ್ದಾರೆ ಅಂತ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ. ಇಬ್ಬರು ಮೊಟ್ಟೆ ಎಸೆದಿದ್ದಾರೆ ಅಂತ ಇರ್ತಕ್ಕಂಥ ಮಾಹಿತಿ. ಅವ್ರು ಯಾವ ಪಾರ್ಟಿಗೆ ಸೇರಿದ್ದಾರೆ ಗೊತ್ತಿಲ್ಲ.
ಪಾರ್ಟಿ ಸೇರಿದಾರ, ಪಾರ್ಟಿ ಅಲ್ಲದೆ ಇರೋರ ಅಂತ ಪೊಲೀಸ್ನವ್ರು ತನಿಖೆ ಮಾಡಿ. ಮುನಿರತ್ನ ಅವರು ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಆ ಸುಮ್ಮನೆ ಮುನಿರತ್ನ ಅವರು ಗಾಂಧೀಜಿ ಹೆಸರನ್ನ ದುರುಪಯೋಗ ಮಾಡ್ತಾ ಇದ್ದಾರೆ. ನಕಲಿ ಗಾಂಧಿಗಳು ಸೇರ್ಕೊಂಡು ಇವತ್ತು ಅವ್ರಿಗೆ ಗಾಂಧೀಜಿಯವರೇ ಗೊತ್ತಿಲ್ಲ. ಕಾಂಗ್ರೆಸ್ ಅಧಿವೇಶನದ 100 ವರ್ಷಗಳು ತುಂಬಿದವೆ. 1924 ಇಸ್ವಿಯಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಈಗ ಅದರ 100 ವರ್ಷಗಳಾಗಿದ್ದಾವೆ. ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 26 ಮತ್ತು 27 26ನೇ ತಾರೀಕು 3 ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಮತ್ತೆ 27 ಬೆಳಗ್ಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಇದೆ. ಅದು ಗೌರ್ಮೆಂಟ್ ಸುವರ್ಣಸೌಧದ ಪಕ್ಕದಲ್ಲಿ ಅವರ ಪ್ರತಿಮೆ ಅನಾವರಣ ಆಗ್ತದೆ. ಆಮೇಲೆ ಅದಾದಮೇಲೆ ಪಬ್ಲಿಕ್ ಮೀಟಿಂಗ್ ಇರುತ್ತೆ. ಸೊ ಇದು ಅಧಿವೇಶನ, ವರ್ಕಿಂಗ್ ಕಮಿಟಿ ಮೀಟಿಂಗ್. ಇಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ. ವರ್ಷ ಪೂರ್ತಿ ಗಾಂಧೀಜಿಯವರ ವಿಚಾರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದನ್ನು ಎಲ್ಲ ರಾಜ್ಯದ ತುಂಬೆಲ್ಲ ಆಚರಣೆ ಮಾಡ್ತೀವಿ. ಸಾಕು, ನೀವು ಕೇಳಿದ್ದು ಈಗ ಅವರು ಮೊನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ. ಈಗ ಮೊಟ್ಟೆ ಎಸೆದಿದ್ದಾರೆ ಅಂತ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ. ಇಬ್ಬರು ಮೊಟ್ಟೆ ಎಸೆದಿದ್ದಾರೆ ಅಂತ ಇರ್ತಕ್ಕಂಥ ಮಾಹಿತಿ. ಅವ್ರು ಯಾವ ಪಾರ್ಟಿಗೆ ಸೇರಿದ್ದಾರೆ ಗೊತ್ತಿಲ್ಲ. ಪಾರ್ಟಿ ಸೇರಿದಾರ, ಪಾರ್ಟಿ ಅಲ್ಲದೆ ಇರೋರ ಅಂತ ಪೊಲೀಸ್ನವ್ರು ತನಿಖೆ ಮಾಡಿ. ಮುನಿರತ್ನ ಅವರು ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಮುನಿರತ್ನ ಅವರು ಗಾಂಧೀಜಿ ಹೆಸರನ್ನ ದುರುಪಯೋಗ ಮಾಡ್ತಾ ಇದ್ದಾರೆ. ನಕಲಿ ಗಾಂಧಿಗಳು ಸೇರ್ಕೊಂಡು ಇವತ್ತು ಅವ್ರಿಗೆ ಗಾಂಧೀಜಿಯವರೇ ಗೊತ್ತಿಲ್ಲ. ಕಾಂಗ್ರೆಸ್ ಅಧಿವೇಶನದ 100 ವರ್ಷಗಳು ತುಂಬಿದವೆ. 1924 ಇಸ್ವಿಯಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಈಗ ಅದರ 100 ವರ್ಷಗಳಾಗಿದ್ದಾವೆ. ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 26 ಮತ್ತು 27 26ನೇ ತಾರೀಕು 3 ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಮತ್ತೆ 27 ಬೆಳಗ್ಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಇದೆ. ಅದು ಗೌರ್ಮೆಂಟ್ ಸುವರ್ಣಸೌಧದ ಪಕ್ಕದಲ್ಲಿ ಅವರ ಪ್ರತಿಮೆ ಅನಾವರಣ ಆಗ್ತದೆ. ಆಮೇಲೆ ಅದಾದಮೇಲೆ ಪಬ್ಲಿಕ್ ಮೀಟಿಂಗ್ ಇರುತ್ತೆ. ಸೊ ಇದು ಅಧಿವೇಶನ, ವರ್ಕಿಂಗ್ ಕಮಿಟಿ ಮೀಟಿಂಗ್. ಇಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ. ವರ್ಷ ಪೂರ್ತಿ ಗಾಂಧೀಜಿಯವರ ವಿಚಾರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದನ್ನು ಎಲ್ಲ ರಾಜ್ಯದ ತುಂಬೆಲ್ಲ ಆಚರಣೆ ಮಾಡ್ತೀವಿ. ಸಾಕು, ನೀವು ಕೇಳಿದ್ದು ಈಗ ಅವರು ಮೊನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ.
ಈಗ ಮೊಟ್ಟೆ ಎಸ್ದಿದ್ದಾರೆ ಅಂತ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ. ಸರ್ ಈಗ ಇಬ್ಬರು ಮೊಟ್ಟೆ ಎಸ್ತಿದ್ದಾರೆ ಅಂತ ಇರ್ತಕ್ಕಂಥ ಮಾಹಿತಿ. ಅವ್ರು ಯಾವ ಪಾರ್ಟಿಗೆ ಸೇರಿದ್ದಾರೆ ಗೊತ್ತಿಲ್ಲ. ಪಾರ್ಟಿಗೆ ಸೇರಿದಾರ, ಪಾರ್ಟಿ ಅಲ್ಲದೆ ಇರೋರ ಅಂತ ಪೊಲೀಸ್ನವ್ರು ತನಿಖೆ ಮಾಡ್ತಾರೆ. ಮುನಿರತ್ನ ಅವರು ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆ ಸುಮ್ಮನೆ ಮುನಿರತ್ನ ಅವರು ಅವರು ಗಾಂಧೀಜಿ ಹೆಸರನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ನಕಲಿ ಗಾಂಧಿಗಳು ಸೇರ್ಕೊಂಡು ಇವತ್ತು ಅವ್ರಿಗೆ ಗಾಂಧೀಜಿಯವರೇ ಗೊತ್ತಿಲ್ಲ.